ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದೀವಿ. ಮೈಸೂರಿಂದ ನಾಳೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ನಮ್ಮ ಅತ್ತೆ ಮಾವ ತುಂಬಾ ದಿವಸದಿಂದ ಕರ್ಕೊಂಡು ಹೋಗ್ರಿ ಅಂತ ಕೇಳ್ತಾ ಇದ್ರು, ಕರ್ಕೊಂಡೇ ಹೋಗಿರ್ಲಿಲ್ಲ ಅವ್ರನ್ನ. ಸೊ ಹಂಗಾಗಿ ಈಗ ಕರ್ಕೊಂಡು ಹೋಗೋಣ. ನಾಳೆ ರಜಾ ಇದೆ, ನಾಡಿದ್ದು ರಜಾ ಇದೆ, ನಾಳೆ ಸಂಡೇ ರಜಾ ಮಾಮೂಲಿ. ಸೊ ಹಂಗಾಗಿ ಹೊರಟಿದೀವಿ. ಈಗ ಹೋಗಿ ಅಲ್ಲಿ ಉಳ್ಕೊಂಡು ನೈಟು ಮತ್ತೆ ಬೆಳಿಗ್ಗೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋದು. ಇಲ್ಲಿಂದಾನೇ ಬೆಳಗ್ಗೆ ಹೋಗೋಣ ಅನ್ಕೊಂಡ್ವಿ. ಇಲ್ಲಿಂದ ಬೆಳಗ್ಗೆ ಹೋಗಿ ಮತ್ತೆ ಅಲ್ಲಿಗೆ ಹೋಗಿ ಡ್ರೈವ್ ಮಾಡಕ್ಕೆ ಇವ್ರಿಗೆ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಈಗ ಬಿಟ್ಟಿದೀವಿ. ಸೊ ಇವತ್ತು ಹೇಗಿರುತ್ತೆ ದಿನ ಏನು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ಈಗ ಮೈಸೂರಿಗೆ ಹೋಗ್ತಾ ಇದೀವಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ನಾನು ಹೆಂಡತಿ ಗಿಂಬಲ್ ಎಲ್ಲ ಕೊಡ್ಸಿದ್ದೆ ಗುರು, ನೀಟಾಗಿ ಶೂಟಿಂಗ್ ಮಾಡ್ಲಿ ಅಂತ. ಇದಾಗಿದೆ ಇಲ್ಲಿ, ಹಿಂಗ್ ಹೋಗ್ಬೇಕು. ಬಟ್ ಅವಳಿಗೆ ಹಿಡ್ಕೊಳಕ್ಕೆ ಬರಲ್ಲ. ಕ್ಯಾಮ್ರಾ ನೋಡಿ ಹೆಂಗ್ ಹಿಡ್ಕೊಂಡವಳೆ ಗಿಂಬಲ್ ನ ನೋಡಿ. ಅದೇ ಹಂಗ ಆಡ್ತಿದೆ ಕಣೋ ಗೈಸ್. ಈಗ ಮದ್ದು ಟಿಫನ್ಸ್ಗೆ ಬಂದು ನಿಲ್ಸಿದೀವಿ. ಯಾಕೆ ಖಾಲಿ ಆಯ್ತು ಇಲ್ಲಿಂದ? ಹೌದಾ, ಈಗ ಏನಾದ್ರು ತಿನ್ಕೊಂಡು ಹೋಗೋಣ. ಮಧ್ಯಾಹ್ನ ಊಟ ಬೇರೆ ಮಾಡಿಲ್ಲ, ತಿನ್ಕೊಂಡು ಹೋಗೋಣ ಅಂತ ಮದ್ದು ಟಿಫನ್ಸ್ಗೆ ಬಂದಿದೀವಿ ಗಾಯ್ಸ್. ರಶ್ ಇದೆ ಅಂತ ಏನ್ ರಶ್ ಇಲ್ಲ ಅಲ್ಲ, ನೋಡೋಣ. ಈಗ ಬಂದ್ ಕೂತಿದೀವಿ. ಏನ್ ತಿನ್ನೋಣ? ನಿಂಗೆ ಏನ್ ಬೇಕಲ್ಲ, ಏನ್ ಸಿಗುತ್ತೆ ಕೇಳೋಣ, ಕೇಳ್ಬಿಟ್ಟು ತಿನ್ನೋಣ. ನಿಂಗೇನ್ ಬೇಕಾ? ಯಾವಾಗ ಹೋದೆ? ಫ್ರೆಂಚ್ ಫ್ರೈಸ್. ನಾವ್ ಯಾವಾಗ ಹೋದೆ? ಸರಿ, ಈಗ ಆರ್ಡರ್ ಮಾಡೋಣ. ಅಲ್ಲಿ ಹೇಳ್ಬೇಕಿತ್ತು, ಟಿಶ್ಯೂನೇ ಇಟ್ಟಿಲ್ಲ. ಟಿಶ್ಯೂ ರೈಸ್ ಮಸಾಲೆ ದೋಸೆ ಹಸ್ಬೆಂಡ್ ಆರ್ಡರ್ ಮಾಡಿರೋದು. ಅದು ಅದೇನು ಬೋಂಡಾ ಸೂಪ್. ಚೆನ್ನಾಗಿದೆ. ಬೋಂಡಾ ಸೂಪ್ ಇಟ್ಕೊಂಡಿದ್ರು ನಮ್ಮ ಮನೆಯವರು. ನಾನ್ ಮಸಾಲೆ ದೋಸೆ ಕೈ ಇಟ್ಟಿದ ತಕ್ಷಣ ಮಸಾಲೆ ದೋಸೆ ಹೇಳ್ಕೊಂಡ್ಬಿಟ್ರು, ಎಲ್ಲಿ ಖಾಲಿ ಮಾಡ್ಬಿಟ್ರೆ. ಹಂಗೆಲ್ಲ ಏನಿಲ್ಲ. ಮತ್ತೆ ಸುಡ್ತಾ ಇದೆ ಅಂತನಾ? ಏನ್ ಸುಡ್ತಾ ಇಲ್ಲ ಅದು. ಮತ್ತೆ ಯಾಕೆ ತಿನ್ಲಿಲ್ಲ? ಅಷ್ಟೊಂದೇನು ಸುಡ್ತಾ ಇಲ್ಲ. ಬಿಟ್ರೆ ಅಲ್ಲೇನ್ ತಿನ್ನೋದು ಇಷ್ಟೊತ್ತಾಯ್ತಲ್ಲ. ಎಷ್ಟು ಟೈಮ್ ಈಗ? ಫುಡ್ ಎಲ್ಲ ಯಾವಾಗ್ಲೂ ಚೆನ್ನಾಗಿರುತ್ತೆ ಇಲ್ಲಿ ಫುಡ್. ಚೆನ್ನಾಗಿರುತ್ತೆ ಯಾವಾಗ್ಲೂ. ಅದಕ್ಕೆ ಜನ ಬರೋದಿಲ್ಲ, ಸುಮ್ಮನೆ ಬರ್ತಾರ. ಮದ್ದೂರು ಟಿಫನಿಸ್ ಅಂದ್ರೇನೆ ಜನ. ಊಟ ಮಾಮೂಲಿ ಎಲ್ಲ ಹೋಟ್ಲಲ್ಲಿ ಓಲ್ಡೆಸ್ಟ್ ಊಟ ಹೇಳ್ಬೋದು. ಊಟ ಎಲ್ಲ ಮಾಮೂಲಿ ಹೋಟ್ಲಲ್ಲಿ ಇದ್ದಂಗೆ. ಬಟ್ ಏನಂದ್ರೆ ಸೋಡಾ ಜಾಸ್ತಿ ಹಾಕಲ್ಲ ಇವರು, ಸೋಡಾ ಜಾಸ್ತಿ ಯೂಸ್ ಮಾಡಲ್ಲ ಇವರಾ? ನನಗೆ ಹಂಗ ಅನ್ಸುತ್ತೆ, ಯಾವಾಗಲೂ ತಿಂದಾಗ್ಲಿಲ್ಲ. ನೋ ಐಡಿಯಾ. ಮೈ ಐಡಿಯಾ ಆಗಿಲ್ಲ ಅಂದ್ರೆ ಹೇಳ್ತೀನಿ, ಅಲ್ಲಿವರೆಗೂ ಹೇಳಕ್ಕಾಗಲ್ಲ. ಆಯ್ತಕ್ಕ. ಅಲ್ಲಲ್ಲ ತಿಂಡಿ ತಿಂದಾಯ್ತು ಗೈಸ್. ಈಗ ಬಿಡ್ತಾ ಇದೀವಿ. ಮೈಸೂರು 6 ಗಂಟೆ ಆಗತ್ತೆ ಹೋಗಷ್ಟು. ಬಿಡ್ಬೇಡಪ್ಪ, ವಾಸನೆ ಬರುತ್ತೆ. ಈಗ ಮದ್ದೂರಿಂದ ಸ್ವಲ್ಪ ಲೈಟ್ ಆಗಿ ತಿನ್ಕೊಂಡು ಮೈಸೂರ್ಗೆ ಹೋಗ್ತಾ ಇದೀವಿ. ಕಾರ್ ಹತ್ತಿ ಬಿಡ್ತಿದೀವಿ ಅಂತ. ಮತ್ತೆ ಕಾರ್ ಹತ್ತಿ ಬಿಡ್ಬೇಡ, ಈಚೆ ಬಿಟ್ಬಿಡ್ ಬಾ. ಸೊ ಈಗ ಹೊರಟಿದೀವಿ ಗೈಸ್. ಮೈಸೂರ್ಗೆ ಹೋಗಿ
ಸಿಗ್ತೀನಿ ಬನ್ನಿ. ನಾಳೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಬಿಡೋದು? ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ. ಇಲ್ಲೇ ಇರ್ಬೇಕು ಚಿನಿ, ಹೋಗಕ್ಕಾಚೆ ಇಲ್ವಾ? ಹಿಂಗೆ ಹೋಗ್ಬೇಕಾ? ಈಗ ಮೈಸೂರು ಎಂಟ್ರಿ ಆಗಿದೀವಿ. ಎಂಟ್ರೆನ್ಸ್ ಅಲ್ಲಿ ತುಂಬಾ ಟ್ರಾಫಿಕ್ ಇದೆ. ಕೊಡಿ ಸರ್. ತುಂಬಾ ಟ್ರಾಫಿಕ್ ಇದೆ. So, ಇಲ್ಲಿ entrance ಬಂದ್ವಿ. ಬಂದ ತಕ್ಷಣ ಇಲ್ಲಿ ಸ್ವಲ್ಪ ಸೈಡ್ಗೆ ಹಾಕಿದೀವಿ. ಈಗ ಹೋಗ್ಬೇಕು, ಹೂವ ತಗೊಂಡ್ ಹೋಗ್ಬೇಕು. ನಮ್ಮ ಅತ್ತೆ ಮನೆಗೆ ಹೂವ ಬೇಕು ಅಂತ ಹೇಳಿದ್ರು. ಸೊ ತಗೊಂಡ್ ಹೋಗ್ತಾ ಇದೀವಿ. ಈಗ ತಗೊಂಡು ಮನೆಗೆ ಹೋಗೋಷ್ಟರಲ್ಲಿ ಆಗುತ್ತೆ. ಕರೆಕ್ಟಾಗಿ 6 ಗಂಟೆಗೆ ಬಂದಿದೀವ, ರೀಚ್ ಆಗಿದೀವ. 6:10ಕ್ಕೆ ರೀಚ್ ಆಗಿದೀವಿ ಬೆಂಗಳೂರಿಂದ ಮೈಸೂರಿಗೆ. ಸೊ ಈಗ ಹೂವ ತಗೊಂಡು ಮನೆಗೆ ಹೋಗೋದಷ್ಟೇ. ಗೈಸ್ ಏನ್ ಗೊತ್ತಾ, ನಮ್ಮ ಅತ್ತೆ ಹೂವ ತರ ಕೇಳಿದ್ರು ಬೆಂಗಳೂರು ಹೂವ ಚೆನ್ನಾಗಿರುತ್ತೆ ಅಂತ ಹೇಳಿ. ಇವರು ಹೋಗ್ತಾ ಕೊಡಿಸ್ತೀನಿ, ಅವಾಗ ಕೊಡಿಸ್ತೀನಿ, ಇವಾಗ ಕೊಡಿಸ್ತೀನಿ ಅಂತ ಮರ್ತ್ಬಿಟ್ಟು ಇಲ್ಲಿ ಮೈಸೂರಲ್ಲಿ ಮಾರ್ಕೆಟ್ ಅಲ್ಲಿ ತಗೊಂಡು ಬಂದವ್ರು. ಮೈಸೂರು ಹೂವಾಗಿಂತ ಬೆಂಗಳೂರು ಹೂವ ಚೆನ್ನಾಗಿರುತ್ತೆ ತಗೋಬಾ ಅಂದಿದ್ರು ಅವರು. ಈಗ ಮೈಸೂರಿಗೆ ಕರ್ಕೊಂಡ್ ಬಂದವ್ರು ಹೂವಾನೆ. ಮೈಸೂರಲ್ಲಾದ್ರೂ ಹೂವಾನೆ, ಬೆಂಗಳೂರಲ್ಲಾದ್ರೂ ಹೂವಾನೆ. ಏನ್ ಬೆಂಗಳೂರಲ್ಲಿ ಏನ್ ಸ್ಪೆಷಲ್ ಆಗಿ ಸಿಗಲ್ಲ. ಆದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಚಿಕ್ಕದಿರುತ್ತೆ ಅದು ಹೂವ. ಬೆಂಗಳೂರು ಹೂವದಲ್ಲಿ ಪೂಜೆ ಮಾಡಿದಾಗ ನೀನ್ ದೇವ್ರು ನೋಡಿ ಎಷ್ಟು ಕಳೆ ಆಗಿರುತ್ತೆ, ಚೆನ್ನಾಗಿರುತ್ತೆ ಹೂವ. ಆತರ ಹೂವ ಯಾಕೆ ಇಲ್ಲಿ ಮೈಸೂರಲ್ಲಿ ಸಿಗಲ್ಲ? ಇಲ್ಲಿ ಹೊಸೂರಿಂದ ಬೆಳೆಯೋದ್ ಸೇವಂತಿಗೆ ಬೇರೆ, ಇಲ್ಲಿ ಈ ಕಡೆಯಿಂದ ಬರುತ್ತೆ ಹೂವು. ಬಟ್ ಅಲ್ಲಿ ಸಿಗೋ ಹೂವ ಬೆಂಗಳೂರಿಗೆ ಹೊಸೂರಿಂದ ಬರುತ್ತೆ. ಹೊಸೂರು, ಹತ್ತಿಬೆಲೆ, ಆನೆಕಲ್ಲು ಆ ಕಡೆಯಿಂದ ಬರುತ್ತೆ ಹೂವ. ಮೈಸೂರಿಗೆ ಚೆನ್ನಾಗಿರುತ್ತೆ ಅಲ್ಲಿ ಹೂವ. ಇಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ ಹೂವ. ಈಗ ತಗೊಂಡ್ ಹೋಗೋಣ, ಏನಂತಾರ ನೋಡೋಣ. ಈಗ ಫೋನು ಮಾಡಿಲ್ಲ ಗೈಸ್, ನಾವು ಮಾಡ್ಬೇಡ ನೋಡೋಣ ಏನಂತಾರೆ, ಸರ್ಪ್ರೈಸ್ ಆಗಿ ಹೋಗೋಣ ಅಂದ್ರು ಅಂತ ನಾನು ಮಾಡಕ್ ಹೋಗಿಲ್ಲ, ಸುಮ್ಮನಿದೀನಿ. ನೋಡೋಣ ಹೋದ್ಮೇಲೆ ಏನಂತಾರೆ. ಫಸ್ಟ್ ಹೇಳೋದೆ ಅವ್ರು ಫೋನೇ ಮಾಡ್ಲಿಲ್ಲ ಅಂತಾನೆ ಹೇಳೋದು ಫಸ್ಟ್ ಡೈಲಾಗು. ನೋಡೋಣ ಏನ್ ಹೇಳ್ತಾರೆ. ಈಗ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಮೈಸೂರು ಟ್ರಾಫಿಕ್ ಹೇಗಿದೆ. ಸೊ ಇಲ್ಲೆಲ್ಲ ಮುಂದೆ ಸಿಗುತ್ತಂತೆ, ತಗೊಂಡ್ ಹೋಗೋಣ ಬನ್ನಿ. ನೋಡ್ಬೇಕು ತಾನೆ ಗೈಸ್. ತಗೊಂಡ್ವಿ 3 ಮಾರು. 1 ಮಾರಿಗೆ 50 ರೂಪಾಯಿ, ಪರವಾಗಿಲ್ಲ ಇಲ್ಲಿ ರೇಟು ಅಲ್ಲ. 150 ರೂಪಾಯಿಗೆ 3 ಮಾರು ತಗೊಂಡ್ವಿ. ಬೆಂಗಳೂರಲ್ಲಿ ಜಾಸ್ತಿ ರೇಟು. ಈ ತರ ಹೂವನೇ ಸಿಗುತ್ತೆ, ಬಟ್ ಇನ್ನೊಂದು ದೊಡ್ಡ ಶಾವಂತಿಗೆ ಇಲ್ಲಿ ಸಿಗಲ್ಲ. ಇದು ಮಾಮೂಲಿ ಸಿಗುತ್ತೆ ಈ ತರ ಶಾವಂತಿಗೆನು ಅಲ್ಲಿ ಈ ತರ ಶಾವಂತಿಗೆನು ಬೆಂಗಳೂರಲ್ಲಿ 50 ರೂಪಾಯಿಗೆ ಮಾರ್ಕೊಡಲ್ಲ. ನಡಿ, ಅದೇ ಕೊಡಲ್ಲ ಅಷ್ಟೇನೆ, ಕೊಡಲ್ಲ. ಬಟ್ ಹೇಳ್ತಾ ಇರೋದು ಅಲ್ಲೇ ಮಾರಿಗೆ 50 ರೂಪಾಯಿಗೆಲ್ಲ ಸಿಗಲ್ಲ ಅಲ್ಲಿ. ಒಂದ್ ಮೊಳನೇ 50 ರೂಪಾಯಿ. ಅಲ್ಲಿ ಒಂದ್ ಮೊಳ 50, 60, ಒಂದೊಂದ್ಸಲ 80, 40 ಹಂಗೆ ರೇಟ್ ಮೇಲೆ. ಆದ್ರೂ 1 to ಡಬಲ್ ಇಲ್ದಿರ ಅವ್ರು ಮಾರಲ್ಲ ಅಲ್ಲಿ. ಡಬಲ್ ರೇಟ್ ಹಾಕಿನೇ ಮಾರ್ತಾರೆ ಹೂವ ಮಾರೋರು ಬೆಂಗಳೂರು ಸೈಡ್. ಇಲ್ಲಿ 50 ರೂಪಾಯಿಗೆ 1 ಮಾರು ಸಿಕ್ಕಿದ್ದು 3 ಮೊಳ ಸಿಕ್ದಂಗ ಆಯ್ತು 50 ರೂಪಾಯಿಗೆ. 3 ಮೊಳ ಬರಲ್ವಾ 1 ಮಾರಲ್ಲಿ? 2 ಮೊಳ ಬರುತ್ತೆ. 2 ಬರುತ್ತೆ. ನನ್ ಕೈಯಲ್ಲಿ 2 ಮೊಳ ಬರುತ್ತೆ. 2 ಕಾಲ್ ಅಷ್ಟು ಬರುತ್ತೆ. ಸೊ ತಗೊಂಡ್ವಿ, ಈಗ ಹೋಗ್ತಾ ಇದೀವಿ. ಬನ್ನಿ. ಟ್ರಾಫಿಕ್ ಮೈಸೂರಲ್ಲಿ ಟ್ರಾಫಿಕೇ ಇರಲ್ಲ ಅಂತ ಇದ್ರಿ ಇಲ್ಲೊಬ್ರು. ನೋಡಿ ಯಾವ ಸೀಮೆ ಟ್ರಾಫಿಕ್, ಎಷ್ಟು ಟ್ರಾಫಿಕ್ ಇದೆ ಆ ಕಡೆ ಎಲ್ಲ. ಹೌದು ಇದೆ, ಮೈಸೂರಲ್ಲೂ ಟ್ರಾಫಿಕ್ ಇದೆ, ಇಲ್ದಿರ ಏನಿಲ್ಲ. ತೋರ್ಸಿ ಈಗ ಈ ತರ ಒಂದ್ ರೋಡ್ ಸಿಗುತ್ತಾ ನಮ್ ಬೆಂಗಳೂರಲ್ಲಿ? ಸಿಗುತ್ತೆ, ಯಾಕೆ ಸಿಗಲ್ಲ? ಅದೇ ಬೆಂಗಳೂರು ಈಚೆ ಹೋಗ್ಬೇಕು. ಅದೇ ಇಷ್ಟು ಟ್ರಾಫಿಕ್ ಇಲ್ದಂಗೆ ಹೋಗ್ತಾ ಇದೀವಿ. ಏನೋ ಹೋದ ವರ್ಷ ಒಂದ್ಸಲ ತಗೊಂಬಂದ್ ಕೊಟ್ಟಿದ್ವಲ್ಲ, ಏನಕ್ಕೆ ಕ್ರಿಸ್ಮಸ್ ಹಬ್ಬಕ್ಕೆ ಆಟ ಆಡ್ತಾರಲ್ಲ ಅದಕ್ಕೆ ಕೊಟ್ಟಿದ್ರು. ಅಲ್ಲ, ಕ್ರಿಸ್ಮಸ್ ಅಲ್ಲಿ ಅದೇನೇ ಆಡ್ತಾರ, ಸೀಕ್ರೆಟ್ಸ್ ಅಂತ. ಸ್ಯಾಂಟಾ ಯಾವುದೋ ಒಂದು ಆಗುತ್ತೆ. ಇಲ್ಲಿ ಕರೆಕ್ಟ್ ಆದ್ರೆ ಆಗುತ್ತೆ, ಈ ಶೋಲ್ಡ್ರ್ ಕರೆಕ್ಟ್ ಆದ್ರೆ ಆಗುತ್ತಲ್ಲ. ಹೋದ ವರ್ಷನೂ ಈ ದೊಡ್ಡದು ಕೊಟ್ಟಿದ್ರು. ಎಕ್ಸೆಲ್ ಅದು, ಇದೆಲ್ಲೋ. ಕಾರ್ ತೊಳಿತವ್ರೆ ಗೈಸ್. ನಮ್ಮ ಡ್ರೈವರ್ ಕೈಯಲ್ಲಿ ಕಾರ್ ತೊಳಿಸ್ತಾ ಇದ್ದೀನಿ. ಇಷ್ಟೊತ್ತಾಗಿದೆ. ಈಗ ಎಷ್ಟು ಟೈಮ್? 7 ಗಂಟೆ ಆಗಿದೆ. ಈಗ ಕಾರ್ ತೊಳಿತವ್ರೆ. ಎಲ್ಲಿ ಆಫ್ ಮಾಡೋದು? ಎಲ್ಲಿ?
ಮೋಟ್ರ್ ಆಫ್ ಮಾಡೋದು ಯಾವುದು? ಹಾಂ, ಥ್ರೆಡ್ಡಲ್ಲಿ ಒಳಗಡೆ ಹಾಕ್ಬೇಕು. ಯಾವುದು ಕೆಳಗಡೆ ಇದ್ರಲ್ಲ? ಇಲ್ಲ ಇಲ್ಲ ಅಲ್ಲಿ ಒಳಗಡೆ ಅದು ನಂಗೆ ಗೊತ್ತಾಗಲ್ಲ. ನೀರು ಆಫ್ ಮಾಡು. ಅಲ್ಲಿ ಆ ಕಡೆ ಬಿಡ್ಬಿಡು, ನಾನು ಆ ಕಡೆ ಹೋಗ್ತೀನಿ. ಅದ್ರಲ್ಲ ಬೋರ್ದು ಆ ಕಡೆದು. ನಾನು ಈ ಕಡೆ ತೆಗ್ದು ನೋಡ್ತಾ ಇದ್ದೆ. ಹಾಂ, ಇದನ್ನು ತೆಗ್ದೆ. ಮೈಕ್ ಇನ್ನೊಂದು ಎಲ್ಲೆಕ್ದೆ ಹಾಕೊಂಡಿದ್ಯಾ? ಏನಕ್ಕೆ ಹಾಕೊಂಡಿದ್ಯಾ ಸುಮ್ಮನೆ? ನೆಲ್ ಬಂದಿಲ್ಲ ಇಲ್ಲಿ ನೋಡಿ ಹಾಕೋಣ ಇವು ಯಾವ ಬಂದಿವಲ್ಲ ರೀ. ಲೈಟ್ ಹಾಕಿ ನೋಡೋಣ. ಯಾವ? ಬಂದಿಲ್ವಲ್ಲ ಈ ಈ ಕಡೆ. ಕಡೆವು ಈ ಕಡೆವು ಬಂದಿಲ್ಲ. ಬರ್ತವೆ. ಅದೆಲ್ಲ ಆನ್ ಮಾಡು ಮತ್ತೆ. ಯಾವುದು? ಅದಕ್ಕೆ ಈ ಸೈಡಾ? ಬರ್ತೈತೆ. ಬರ್ತದೆ. ನೀವು ಬತ್ತೆ ಅದು ಮೇಲ್ಗಡೆ ಎರಡು ಬರ್ತಿಲ್ಲ ಅಷ್ಟೇ. ಫೋನ್ ಏನು ಮಾಡೋದು ಬೇಡ, ಹಂಗೆ ಹೋಗೋಣ ಅಂತ ಬಂದರು. ನೋಡ ಸಂಜೆ ಫೋನ್ ಮಾಡ್ಬೇಕು ಅನ್ಕೊಂಡೆ. ಅಯ್ಯೋ ಅವ್ರು ಬರಲ್ಲ ಬಿಡು ಅಂದ್ರು ಇವರು. ಇವ್ರು ಮಧ್ಯಾಹ್ನ ಬಂದ್ರು, 2 ಅವರ್ ಅಷ್ಟೇ ಹೋಗಿದ್ ಕೆಲ್ಸಕ್ಕೆ. ಮಲ್ಕೊಳಕ್ಕೆ ಪರ್ಫೆಕ್ಟ್ ಇರಲ್ಲ, ಮಲಗಿದ್ರೆ ಆರಾಮಾಗಿ ಬರ್ತಾರೆ. 2 ಅವರ್ ಹೋಗ್ಬಿಟ್ಟು ಬಂದು ಮತ್ತೆ ಬೆಳಿಗ್ಗೆ ಹೋಗಿ ತಿರ್ಗಾ ಹಂಗೋಗಿ ಬರೋಕ್ಕೆ ನಂಗೆ ಟಯರ್ಡ್ ಆಗುತ್ತೆ, ಈಗಲೇ ಹೋಗೋಣ ಅಂತ ಬಂದು. ಹೆಂಗೂ ಕಾರ್ ತೊಳ್ದಂಗೆ ಆಯ್ತು ಈಗ. ಏನು ಬೇಡವಾ? ಶಾಂಪು ಏನು ಬೇಡವಾ? ಹಾಕಲ್ಲ ಅವ್ರೇನು, ಅದಕ್ಕೆ ಸ್ಪಾ ಮಾಡಿಸವ್ರೆ. ಹೌದು, ಸುಮ್ಮನೆ ತೊಳ್ಕೊಂಡಿದ್ದೆ. ನಮ್ಮ ಏರ್ಗೆ ಮಾಡಿಸ್ತೀವಲ್ಲ ಹಂಗೆ ಕಾರ್ಗೆ ಮಾಡಿಸವ್ರೆ. ಕಾರ್ ಸ್ಪಾ ಏನಂತಾರ್ರಿ ಅದಕ್ಕೆ? ಅದೇ ತಾನೇ ಹೇಳೋದು. ದೋಸೆ ಹಿಟ್ಟು ತಗೊಂಬಂದಿದ್ದೀನಿ, ಬೆಳಗ್ಗೆ ಹಾಕೊಳ್ಳೋಣವಾ? ಅಲ್ಲಿಟ್ಟಿದ್ದೀನಿ. ನೀನೇನು ಹಾಕೊಂಡು ಕೂತ್ಕೊಳಕ್ ಹೋಗ್ಬೇಡ ನೀನು. ಹೊರಡೋದಷ್ಟೇ. ಈಗಲೇ ಹಾಕೊಳ್ಳೋವಾಕರೆ ಏನು ಬೇಡ ಅಂತವ್ರೆ, ಅಲ್ಲಿ ತಿನ್ನೋಣ ಹೋಗ್ತಾ ರೆಡಿ ಆಗ್ಬಿಟ್ಟು ಹೋಗ್ಬಿಡೋಣ ಅಂತ. ಬೇಕಾದ್ರೆ ಇಲ್ಲೇ ಹಾಕೊಳ್ಳೋಣ ಅಂದ್ರೆ. ಇಲ್ಲದ್ರೆ ಬೆಂಡೆಕಾಯಿ ಸಾರು ಮಾಡಿದ್ದೆ ನಾನು, ಬೇರೆ ಮಾಡ್ತೀನಿ. ಸಾಕೇನಿದೆ ಅದೇ. ಗೈಸ್ ಈಗ ಬಂದ್ವಿ, ಕಾರ್ ಕ್ಲೀನ್ ಮಾಡ್ತಿದ್ದಾರೆ. ಊಟ ಮಾಡಿ ಏನಾದರೂ ಸ್ವಲ್ಪ ಮಲ್ಕೊತೀವಿ. ಬೆಳಗ್ಗೆ ಓಡ್ತೀವಿ, ಓಡ್ಬೇಕಾರೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಯಾರು ಹೇಳ್ಬೇಕಾ? ಸಂಜಯ್ ಅವರೇ? ಹ್ಞೂ, ಮತ್ತು ನಿಮ್ಮಮ್ಮ ಅಲ್ಲಿ ಕೇಳ್ತಾಯಿದ್ರೆ ಸುಮ್ಮನಿದ್ರಿ. ನಡಿ, ಈಗ ಹೇಳ್ತಾ ಇದ್ದೀರಾ ನೋಡಿ. ಹೆಂಗೆ ಬೇಕು ಹಂಗೆ ಒರೆಸ್ಬೇಕಂತೆ. ನಾನು ಚಾರ್ಜ್ ಆಗುತ್ತೆ ಅಂದೆ. ಚಾರ್ಜ್ ಆಗುತ್ತೆ, ನಂಗೆ ಎಷ್ಟು ಕೊಡ್ತೀವಿ ಹೇಳು, ನಾನು ಒರೆಸ್ತೀನಿ. ಅದು ಒಂದು ಕೆಲಸ ತಾನೆ. ಹಾಂ, ಆದರೂ ಈ ಕೆಲಸ ಮಾಡಬೇಕು ಅಂದರೆ ನನಗೆ ನೀನು ಆಮೇಲೆ ಇನ್ನೊಂದ್ಸಲ ಒರೆಸ್ತೀಯ. ಹಾಂ, ಇವರು ನನ್ನ ಕೈಲಿ ಕೆಲಸ ಮಾಡಿಸ್ತಾರೆ. ಹಾಂ, ಕೊಡ್ರಿ. ಗಾಳಿ ಸಖತ್ತು. ಸಿಕ್ಕಾಬಿಟ್ಟೆ. ಸಾಕಾ? ಸಾಕು ಸಾಕು. ಗೈಸ್ ಈಗ ಕಾರೆಲ್ಲ ವಾಶ್ ಆಯಿತು. ಬೆಳಗ್ಗೆ ಕಂಟಿನ್ಯೂ ಮಾಡೋಣ ವಿಡಿಯೋ ಅಂದ್ಕೊಂಡಿದ್ದೆ. ಇವರೇನೋ ಅಲ್ಲಿ ಚಿತ್ರಾನ್ನ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ ನಾನು. ಒಬ್ಬರು ಸಿನಿಮಾ ಆ್ಯಕ್ಟರ್ಸ್ ಅಲ್ಲಿ ಹೋಗಿ ತಿಂದು ರಿವ್ಯೂ ಹೇಳಿದರು, ತುಂಬ ಚೆನ್ನಾಗಿದೆ ಅಂತ. ಸಂದೇಶ್ ಹೋಟ್ಲ ಹತ್ರ ಚಿತ್ರಾನ್ನ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ತಿನ್ನೋಣ ಅಂತ. ಅದಕ್ಕೆ ನಮ್ಮ ಮತ್ತೆ ಗೊತ್ತಾಯ್ತು ಅವ್ರಿಗೆ, ಇನ್ನು ಇವ್ರು ಊಟಕ್ಕೆ ಬರಲ್ಲ ಅಂತ. ಏನಾದ್ರು ಬೇಕಂದ್ರೆ ಫೋನ್ ಮಾಡು ಅಂತ ಅಂದರು. ಆಮೇಲೆ ಅದಕ್ಕೆ ಹಿಂಗೆ ಆಚೆ ಹೋದರೆ ತಿನ್ಕೊಂಡ್ಬರ್ತಾರೆ ಅಂತ ಗೊತ್ತವ್ರಿಗೆ. ಅದಕ್ಕೆ ಈಗ ಬೇಡ, ಏನಾದ್ರು ಬೇಕಂದರೆ ಮಾಡ್ತೀನಿ ಅಂದೆ. ಸರಿ ಆಯ್ತು ಅಂತ ಅವ್ರು ಊಟ ಮಾಡಿರ್ತಾರೆ, ನಾವು ಹೋಗೋದ್ರೊಳಗೆ ಮಾಡಿಕೊಂಡು. ನಾವು ಈಗ ಹೋಗಿ ತಿನ್ಕೊಂಡು ಬೆಳಗ್ಗೆ ಸ್ವಲ್ಪ ಬೇಗ ಬಿಟ್ಟರೆ ಬೇಗ ಮುಗಿಸ್ಕೊಂಡು ಬೇಗ ಬರ್ಬೋದು ಬೆಳಕಿದ್ದಂಗೆ ಅಲ್ವಾ. ಏನೇ ಅಂದ್ರೂ ಒಂದು 6 ಗಂಟೆಗೆ ಎದ್ದೊಳ್ತೀವಿ ಅಂದ್ರೂ ಒಂದು 7:30 ಆಗುತ್ತಲ್ಲ ಎಲ್ಲ ಸ್ನಾನ ಮಾಡಿ ರೆಡಿ ಆಗೋ ಅಷ್ಟರಲ್ಲಿ. ನಂದೇನು ತಲೆ ಸ್ನಾನ ಇಲ್ಲ, ಬರೀ ಮೈಗೆ. ಮನೇಲಿ 3 ಬಾತ್ರೂಮ್ ಐತೆ, ಆರಾಮಾಗಿ ಬೇಗ ಬೇಗ ಮಾಡ್ಕೋಬೋದು. 4 ಜನ. ಈಗಲೇ ಎಷ್ಟು ಬಿಸಿ ಬಿಸಿ ನೀರು ಬರ್ತೈತೆ ಗೊತ್ತಾ, ಸೋಲಾರ್ದು ಅನ್ಸುತ್ತೆ. ಸೊ ಈಗ ಚಿತ್ರಾನ್ನ ಹತ್ರ ಹೋಗ್ತಾ ಇದ್ದೀವಿ. ನಾನು ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ನನಗಿಷ್ಟ ಆದರೆ ಓಕೆ. ನಾನು ಮಾಡೋ ಚಿತ್ರಾನ್ನ ಸಖತ್ತಾಗಿರೋದು. ಅದಕ್ಕೆ ಹೇಳೋದು ಚಿತ್ರಾನ್ನ ಚೆನ್ನಾಗಿ ಬರುತ್ತೆ ನನ್ನ ಕೈಯಲ್ಲಿ ಚಿತ್ರಾನ್ನ. ಸೊ ಈಗ ಅಲ್ಲಿ ಹೋಗ್ತೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಸ್ವಲ್ಪ
ಪಪ್ಪಾಯ ಮತ್ತು ಕಲ್ಲಂಗಡಿ ಹಣ್ಣಿತ್ತು. 2 ಪಪ್ಪಾಯ ತೊಗೊಂಡೆ. 150 ರೂಪಾಯಿ 2 ಹಣ್ಣಿಂದ. 3 kg ಇದೆ. ಸೊ ಈಗ ಹೋಗ್ತಾ ಇದ್ದೀವಿ. ಮತ್ತೆ ಪಪ್ಪಾಯ ತಗೊಬಂದರು. ಈಗ ಜನ ಜಾಸ್ತಿ ಆಗಿರ್ಬೇಕು ಅಂತ ಅನಿಸ್ತೈತೆ ನನಗೆ. ಯಾಕೆ ನಾನು ನೋಡಿದ್ದೀನಲ್ಲ, ಇಲ್ಲಿ ಈ ತರ ಜನ ನೋಡೇ ಇಲ್ಲ. ಈಗ ಬಂದಿದ್ದೀವಿ ಗೈಸ್ ಚಿತ್ರಾನ್ನ ತಿನ್ನೋಕ್ಕೆ. ನೋಡೋಣ ಹೆಂಗಿದೆ ಅಂತ. ನಮ್ಮ ಮನೇಲಿ ಹೇಳ್ತವ್ರೆ ನಾನು ಇಷ್ಟು ವರ್ಷ ನೋಡೇ ಇಲ್ಲ ಇಲ್ಲಿ ಅಂತ. ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಇಲ್ಲೇ ಬರುತ್ತೆ ಸಂದೇಶ್ ಹೋಟ್ಲು. ರೈಟ್ ಸೈಡಿಗೆ ಲೆಫ್ಟಿಗೆ ಇದು ಹೋಟೆಲ್ ಬರುತ್ತೆ. ಈ ಕಾರ್ನರಲ್ಲಿ ಇದೆಯಲ್ಲ ಇದೇ ಏನ್ ಬೇಕು? ಹೋಟೆಲ್ಲು. ರೈಟ್ ಸೈಡಿಗೆ ಹಿಂಗೆ ಹೋದ್ರೆ ಸಂದೇಶ್ ಹೋಟ್ಲು ಬರುತ್ತೆ. ನೋಡೋಣ ಹೆಂಗಿದೆ ಅಂತ. ಗೈಸ್ ಇದೇ ಹೆಸರು ಮಂಜುನಾಥ ಫಾಸ್ಟ್ ಫುಡ್ ಅಂತ. ಸಂದೇಶ್ ಹೋಟ್ಲ್ ಹತ್ರ ಬಂದರೆ ನೀವು ಇದು ಸಿಗುತ್ತೆ. ಏನಿದು ಸಾಹುಕಾರ್ ಚೆನ್ನಯ್ಯ ವೃತ್ತ ಹೆಸರು. ಎಷ್ಟು ಕ್ರೌಡ್ ಇದೆ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಗೈಸ್ ಈಗ ತಗೊಂಡಿದ್ದಾರೆ ಚಿತ್ರಾನ್ನ. ಅವರು ಕೊಡಬೇಡಿ ರೈಸ್ ಆಗೋರ್ಗು ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೇನೋ ಕೊಟ್ಟಿದ್ದಾರೆ ಬಟ್ ಸಿಗುತ್ತಾ ಇಲ್ವಾ ರೈಸ್ ಅಲ್ಲಿ. 2 ಸಿಗುತ್ತಾ ಇದರಲ್ಲಿ? 2. ಒಂದು ಚಟ್ನಿ ಹಾಕ್ಬೇಡಿ, ಒಂದು ಚಟ್ನಿ ಹಾಕಿ ಇಲ್ಲೇ ಕೊಡಿ. ಕೊಟ್ಟಿಲ್ವಾ? ಕೊಟ್ರ ಹೆಂಗಿದೆ ಅಂತ ವೇಟ್ ಮಾಡಿ. ಈಗ ಇವ್ರು ತಿಂತಾ ಇದ್ದಾರೆ ನೋಡೋಣ. ಹೆಂಗಿತ್ತು ಚಿನಿ ಚಿತ್ರಾನ್ನ? ನನಗೇನು ಇಷ್ಟ ಆಗಿಲ್ಲ. ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಇಷ್ಟ ಆಗಿಲ್ಲ. ಅಂದ್ರೆ ನಿಂಬೆ ಹುಳಿ ಅದೊಂದು ಫ್ಲೇವರ್ ಜಾಸ್ತಿ ನಿಂಬೆ ಹುಳಿ ಫ್ಲೇವರ್ ಸಿಗ್ತಾ ಇತ್ತು ಅಷ್ಟೇನೆ. ಬಟ್ ನಾನ್ ಮನೇಲಿ ಮಾಡೋದೇ ಎಷ್ಟೋ ಇನ್ನೂ ಚೆನ್ನಾಗಿರುತ್ತೆ. ಸಖತ್ತಾಗಿರುತ್ತದು ಅಂತ ಏನಕ್ಕೆ ಅಷ್ಟು ಕ್ರೌಡ್ ಆಗಿದ್ದಾರೆ? ಬರೀ ಚಿತ್ರಾನ್ನಕ್ಕೆ ಕ್ರೌಡ್ ಆಗಿದ್ದಾರೆ. ಯಾಕಂದ್ರೆ ಅವರು ಸಿನಿಮಾ ಆಕ್ಟರ್ಸ್, ಅವರು ಅಳುಬ್ರು, ಅವ್ರು ಮಾಡಾಕಿರೋದು ಫೇಸ್ಬುಕ್ ಅಲ್ಲಿ ಅವ್ರ ಅಕೌಂಟ್ ಅಲ್ಲಿ ಹಾಕೊಂಡಿದ್ದಾರೆ. ಅದಕ್ಕೆ ತುಂಬಾ ಜನ ಬಂದು ಚಿತ್ರಾನ್ನ ತಗೊಂತವ್ರೆ. ಇನ್ನೊಂದ್ ಸ್ವಲ್ಪ ದಿನ ಅದು ಒಂದೇ ಒಂದ್ಸಲ ತಿಂದು ಇಷ್ಟ ಆಗಿಲ್ಲ ಅಂದ್ರೆ ಮತ್ತೆ ಬರಲ್ಲ. ಕೆಲವರು ಇಷ್ಟ ಆದವರು ಬರ್ತಾರೆ. ಒಂದ್ಸಲ ತಿಂದ್ಮೇಲೆ ಇನ್ನೊಂದ್ಸಲ ಬರಲ್ಲ ಅಂತ ಅನ್ಸ್ತಾ ಇದೆ. ವಾವ್ ಅನ್ನೋ ತರ ಇಲ್ಲ ಅದು. ಆದ್ರೆ ನಾವು ಅಲ್ಲಿ ಸಿಂಗ್ಸಂದ್ರ ನಮ್ಮ ಮನೆ ಹಳೆ ಏರಿಯಾದಲ್ಲಿ ಹೋಗಿ ತಿಂತಿದ್ವಲ್ಲ, ಶಿವಶಕ್ತಿ, ಅಲ್ಲಿ ಸಖತ್ತಾಗಿರುತ್ತೆ ಗೈಸ್. ಅಲ್ಲೆಲ್ಲ ಫುಡ್ ಚೆನ್ನಾಗಿರುತ್ತೆ ಮತ್ತೆ ರೇಟು ಕಡಿಮೆ. ಅಲ್ಲಿ ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಸ್, ಮಿಡ್ಲು ಯಾರ್ಯಾರು ಈ ತರ ವರ್ಕ್ ಮಾಡ್ತಿರ್ತಾರೆ ಅವರು ತುಂಬಾ ಜನ ಅಲ್ಲಿ ಬಂದು 3 ಟೈಮು ತಿಂತಾರೆ. ಅಲ್ಲಿ ರೇಟು ಪರವಾಗಿಲ್ಲ ಅಂತ ಹೇಳಿ. ಈ ದೊಡ್ಡ ಹೋಟ್ಲಿಗೆ ಹೋದ್ರೆ ಎಷ್ಟು ಕೊಡ್ಬೇಕು? 50 ರೂಪಾಯಿ ಇಲ್ಲಿ ರೇಟ್ ಓಕೆ, ಬಟ್ ಅಷ್ಟು ಏನು ಅಂತ ಏನ್ ಫೀಲ್ ಯಾಕೆ ಅನ್ನಿಸ್ಲಿಲ್ಲ ಅಂದ್ರೆ ಚಿತ್ರಾನ್ನ ಯಾವಾಗೂ ಸ್ವಲ್ಪ ಆರಿರ್ಬೇಕು, ತುಂಬಾ ಬಿಸಿ ಇರಬಾರ್ದು. ಅವಾಗ ಕೂಗ್ಸಿ ಕುಕ್ಕರ್ ಅವಾಗೆ ಕಲ್ಸಿ ಕೊಡ್ತಾ ಇದ್ರು, ಅಷ್ಟು ಜನ ಆಗ್ಬಿಟ್ಟಿದ್ರಲ್ಲಿ. ಸೊ ಅದಕ್ಕೆ ಆ ತರ ಇತ್ತು ಅನ್ಸುತ್ತೆ. ಆರಿದ್ರೆ ಚೆನ್ನಾಗಿರೋದೇನೋ ಗೊತ್ತಿಲ್ಲ. ನಾವು ತಿಂದಿದ್ದು ಪರಿಸ್ಥಿತಿಲಿ ನಮ್ಗಷ್ಟು ಇಷ್ಟ ಆಗಿಲ್ಲ ಅಷ್ಟೇ. ಈಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ. ನಿಮ್ಮ ಮಮ್ಮಿ ಫೋನ್ ಮಾಡಿದ್ರು 10ಕ್ಕೆ ನಾನು 5 ಕೊಡ್ತೀನಿ. ಎಲ್ಲಿ ಏನ್ ರೈಸ್ ಗಿಡ್ಲ ಅಂದ್ರು. ಬೇಡ, ಅವ್ರು ಗೋಬಿ ತಿಂತವ್ರೆ ಅಂತೆ. ನಂಗೇನು ಹೊಟ್ಟೆ ಹಸ್ವಾಗಿಲ್ಲ, ಬೇಡ ನನ್ಗೆ, ಅವ್ರಿಬ್ರು ಗೋಬಿ ತಿಂತ ಇದಾರೆ ಅಂತ. ಅದು ರೆಕಾರ್ಡ್ ಆಗ್ತಾ ಇದೆ. ಆಗ್ಲಿ, ಹೆಂಗ್ ರೆಕಾರ್ಡ್